ಬಂಡು ಧೈರ್ಯನ ಅಥವಾ ಅತಿಯಾದ ಆತ್ಮವಿಶ್ವಾಸನ ನಿಮ್ದು? ಒಂದು ಈ ಪ್ರಜಾಪ್ರಭುತ್ವ ಮೇಲೆ ಇರುವಂಥ ನಂಬಿಕೆ ನನಗೆ. ಈ ದೇಶದ ಸಂವಿಧಾನದಲ್ಲಿ ಈ ನ್ಯಾಯಾಂಗದ ವ್ಯವಸ್ಥೆ ಮತ್ತು ಸತ್ಯ ಧರ್ಮಕ್ಕೆ ತಲೆಬಾಗಿ ನಡಿಬೇಕನ್ನೋದು ನನ್ನ ಒಂದು ಆತ್ಮವಿಶ್ವಾಸ ನನಗೆ. ದೇವೇಗೌಡರ ಕುಟುಂಬದ ವಿರುದ್ಧ ಮಾತನಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ, ತಾಳಪ್ಪ ನಂಬುಡಕ್ಕೆಲ್ಲಿ ಬರುತ್ತೋ ಅಂತ. ಇಂತಹ ಸನ್ನಿವೇಶದಲ್ಲಿ ಒಳೆ ನರಸೀಪುರದವರೇ ದೇವರಾಜೇಗೌಡರು ಸೆಡ್ ಹೊಡೆದು ನಿಲ್ಲೋ ಕಾರಣ ಏನು? ಈಗ ನಾನು ದೇವೇಗೌಡರ ಬಗ್ಗೆ ಮಾತನಾಡಲ್ಲ, ಯಾಕಂದ್ರೆ ನಾನು ಅವ್ರನ್ನ ಪೂಜ್ಯ ಸ್ಥಾನದಲ್ಲಿ ಅಂದರೆ ದೇವ್ರ ಸ್ಥಾನದಲ್ಲಿ ನೋಡ್ತೀನಿ ನಾನು. ಅಲ್ಲಿ ಈಗಲೂ ಹೌದು, ಮುಂದೇನು ಈಗಲೇ ಮಾತಾಡಲ್ಲ, ಮುಂದೇನು ಕೂಡ. ಯಾಕೆಂದರೆ ನನ್ನ ಊರಿನವರು, ನನ್ನ ಮಣ್ಣಿನಲ್ಲಿ ಬೆಳೆದಂಥವ್ರು, ನಮ್ಮ ಮಣ್ಣಿನ ಮಗ. ಈ ದೇಶದ ಪತಾಕೆಯನ್ನು ಹಾರಿಸಿದ್ದಾರೆ ಅಲ್ಲಿ, ಕೆಂಪು ಕೋಟೆಯ ಮೇಲೆ ಬಾವುಟನ ಹಾರಿಸಿದ್ದಾರೆ ಅಲ್ಲಿ. ಇವತ್ತು ನಾವು ಮೋದಿಜಿಯವರು ಎಷ್ಟು ಹೊಗಳ್ತೀವಲ್ಲ, ನಮ್ಮ ನರೇಂದ್ರ ಮೋದಿಜಿ ಅಂತೇಳಿ, ನಾರ್ತ್ ಇಂಡಿಯಾ ಅವರು ಅದು ಹುಟ್ಟು ಬೆಳೆದ ಜಾಗ, ಅಲ್ಲಿ ಅವ್ರನ್ನ ಪ್ರಶಂಸೆ ಮಾಡ್ತೀನಿ. ಅಲ್ಲಿ ನನ್ನೂರಲ್ಲಿ ನನ್ನ ಕಣ್ಣು ಮುಂದೆ ಒಂದು ದೇವರು ಇದೆ ಅಂತ ಅಂದಾಗ ನಾನು ಯಾಕೆ ಅವ್ರನ್ನ ನಾನು ಗೌರವಿಸಬಾರ್ದು? ದೇವೇಗೌಡರಲ್ಲಿ ದೇವ್ರು ಕಾಣ್ತಿದ್ದೀರಿ, ದೇವೇಗೌಡರನ್ನ ಹಾಡಿ ಹೊಗಳ್ತಾ ಇದ್ದೀರಿ. ಆದರೆ ದೇವೇಗೌಡರ ಪುತ್ರ ರೇವಣ್ಣ, ಸೊಸೆ ಭವಾನಿ ರೇವಣ್ಣ, ಮೊಮ್ಮಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಿಟ್ಟು ಬಿಡ್ದಂಗ ಅವ್ರನ್ನ ಕೋರ್ಟ್ ಕಟೆಗೆ ಏರಿಸಿ ಎಲ್ಲವೂ ಒಂದು ಕ್ಷಣ ಬಾಯಿಗೆ ಬರೋಂಗೆ ಮಾಡಿಬಿಟ್ಟಿದ್ರಿ. ಯಾಕೆ ಮತ್ತೆ? ಈಗ ಒಂದು ನೋಡಿ, ಇಲ್ಲಿ ಉಲ್ಟಾ ಏನು ಅಂತ ಅಂದ್ರಲ್ಲಿ, ಈ ಪ್ರಹ್ಲಾದ ಹುಟ್ಟಿದ್ದು ಒಬ್ಬ ರಾಕ್ಷಸನ ಹೊಟ್ಟೆಯಲ್ಲಿ. ಬಟ್ ಪ್ರಹ್ಲಾದನ ಸ್ಥಾನದಲ್ಲಿ ದೇವೇಗೌಡರು ಇದ್ದಾರೆ ಇಲ್ಲಿ ಇವತ್ತು. ಪ್ರಹ್ಲಾದನ ತಂದೆ ಸ್ಥಾನದಲ್ಲಿ ಅವ್ರ ಮಕ್ಕಳಿದ್ದಾರೆ ಅಲ್ಲಿ. ಸೊ ಉಲ್ಟಾ ಆಗಿದೆ ಇಲ್ಲಿ. ಅಂದ್ರೆ ರೇವಣ್ಣ ಅಂಡ್ ಫ್ಯಾಮಿಲಿ ರಾಕ್ಷಸರು, ದೇವೇಗೌಡರು ದೇವ್ರು ಅಂತ. ಖಂಡಿತ ಒಂದ್ ರೀತಿ ಬರೀ ರಾಕ್ಷಸರು ಅಂತ ಹೇಳಿಕ್ ಸಾಧ್ಯ ಇಲ್ಲ, ನರರಾಕ್ಷಸರು ಅವರು. ಇಡೀ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ತನ್ನ ರಾಜಕೀಯ ಅವಧಿಯಲ್ಲಿ ಒಂದೇ ಒಂದು ಕಪ್ ಚುಕ್ಕಿತ್ತಿಲ್ಲ ದೇವೇಗೌಡರಿಗೆ, ಒಂದೇ ಒಂದು ಕೆಟ್ಟ ಹೆಸರು ತಗೊಳ್ಳಿಲ್ಲ ಅವರಲ್ಲಿ. ಒಬ್ಬ ಸಾಮಾನ್ಯ ರೈತನ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ, ಒಬ್ಬ ಶಾಸಕರಾಗಿ, ಅಲ್ಲಿ ಆಮೇಲೆ ಸಚಿವರಾಗಿ, ಅಲ್ಲಿ ರೈತರನ್ನ ಮನಸ್ಸನ್ನು ಗೆದ್ದಂಥ ಏಕೈಕ ವ್ಯಕ್ತಿ ದೇವೇಗೌಡರವರು. ಅಂಥವರು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಯಾಗಿ ಬೆಳೀತಾರೆ ಅಂತಂದರೆ ಅವರ ಒಂದು ಪ್ರಾಮಾಣಿಕತನ, ಜನ ಮೇಲೆ ಇಟ್ಟಿದ್ದಂಥ ನಂಬಿಕೆ, ಅದು ಆಮೇಲೆ ಜನಗಳ ಮೇಲಿದ್ದಂಥ ಪೂಜ್ಯ ಭಾವನೆ ಅವ್ರದ್ದು ದೇವೇಗೌಡರದು. ಅವರು ದಿನದ 24 ಗಂಟೆಯಲ್ಲಿ ಏನೊಂದು ನನ್ನ ಅನುಭವದ ಪ್ರಕಾರ 18 ರಿಂದ 19 ಗಂಟೆ ಜನರಿಗಾಗಿ ಯೋಚನೆ ಮಾಡ್ತಾರಲ್ಲಿ, ಜನರಿಗಾಗಿ ಜೀವನ ಮಾಡ್ತಾರೆ, ಜನರಿಗಾಗಿ ಅವರ ರಾಜಕೀಯ ಭವಿಷ್ಯವನ್ನು ಕಳೀತಾರೆ ಅಲ್ಲಿ. ಇವರ ಮಕ್ಕಳು ಮೊಮ್ಮಕ್ಕಳು ಏನಿದೆ ಅಂತ ಅಂದ್ರೆ ಅಲ್ಲಿ 24 ಗಂಟೆಯಲ್ಲಿ ನಿಮ್ಮ ಮಾತು ಕೇವಲ ರೇವಣ್ಣ ಅಂಡ್ ಫ್ಯಾಮಿಲಿಗೆ ಅಲ್ಲ, ಕುಮಾರಸ್ವಾಮಿಗೂ ಅನ್ವಯನ? ಇಲ್ಲ, ಖಂಡಿತ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಲ್ಲ. ನಾನು ಆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸಂಪೂರ್ಣ ತದ್ವಿರುದ್ಧವಾಗಿದ್ದಾರೆ. ಅವರಲ್ಲಿ ಅವರ ವೈಯಕ್ತಿಕ ಬದುಕು ಅಷ್ಟಾಗಿ ಕೆಟ್ಟದಾಗಿಲ್ಲ ಕುಮಾರಸ್ವಾಮಿ ಅವರಲ್ಲಿ. ರೇವಣ್ಣ ಮತ್ತು ಅವ್ರ ಕುಟುಂಬದಲ್ಲಿದ್ದಾರಲ್ಲ ಅವರಲ್ಲಿ, ಅವರಿಂದ ಎಷ್ಟೋ ಜನ ಹಲ್ಲೆಗೊಳಗಾದರು, ಎಷ್ಟೋ ಜನ ಇಂಡೈರೆಕ್ಟಾಗಿ ಕೊಲೆಗಳಿಗೆ ಕಾರಣ ಆಯಿತು, ಎಷ್ಟೋ ಜನ ಹೆಣ್ಣುಮಕ್ಕಳು ಬೀದಿ ಬಂದರು, ಎಷ್ಟೋ ಜನ ಹೆಣ್ಣುಮಕ್ಕಳು ತನ್ನ ಭವಿಷ್ಯನ ಕಳ್ಕೊಂಡ್ರು, ಎಷ್ಟೋ ಜನ ತನ್ನ ಮನೆ ಮಠಕ್ಕೆ ಕಳ್ಕೊಂಡ್ರಲ್ಲಿ, ಅವ್ರ ದರ್ಪ ದೌರ್ಜನ್ಯಕ್ಕೆ ಒಳಗಾರಲ್ಲಿ, ಅಮಾಯಕರ ಮೇಲೆ ಕೇಸ್ ಹಾಕಿದರು. ಈವನ್ ಟುಡೇ ಕೇಸ್ ಆಗ್ತಲ್ಲ ಅವರಲ್ಲಿ. ವಿಶೇಷವಾಗಿ ಏನು ಅಂತಂದ್ರಲ್ಲಿ ಅವರು ಅಧಿಕಾರಿಗಳನ್ನ ಅವ್ರು ಚಪ್ಪಲಿನ ಕಡೆಯಾಗಿ ಮಾಡಿಕೊಂಡಿದ್ದಾರೆ. ರೇವಣ್ಣ ಅಂಡ್ ಫ್ಯಾಮಿಲಿ ಹಾಸನ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಚಪ್ಪಲಿಗಿಂತ ಕಡೆಯಾಗಿ ಇಟ್ಕೊಂಡವ್ರು. ಚಪ್ಪಲಿಗೆ ಒಂದು ಗೌರವ ಕೊಡ್ತಾರೆ, ಅದಕ್ಕೊಂದು ಶೋಕೇಸ್ ಅಲ್ಲಿ ಮಾಡಬೇಕು, ಮನೆ ಹತ್ರ ಬಿಡ್ತೀವಿ ಅಂತ ಹೇಳಿ ಅದಕ್ಕಿಂತ ಕಡೆಯಾಗಿ ಮಾಡ್ತಾರೆ ಅಲ್ಲಿ. ನೋಡಿ ಎಷ್ಟು ಡಿಕ್ಟೇಟರ್ಶಿಪ್ ಇದೆ ಅಂತ ಅಂದ್ರೆ, ಒಬ್ಬ IAS IPS ಅಧಿಕಾರಿಗಳನ್ನ ಅವ್ರ ಮನೆಗೆ ಯಾರಾದ್ರು ಬಂದ್ರೆ ಕೂರ್ಸಿ ಮಾತಾಡಬೇಕು ಅನ್ನೋದು ಸೌಜನ್ಯ ಇಲ್ಲ ಅಲ್ಲಿ. IAS IPS ಇವನು ಓದಿರೋದು 8ನೇ ಕ್ಲಾಸ್ 9ನೇ ಕ್ಲಾಸ್ ರೇವಣ್ಣ. IAS IPS ನ ನಿಲ್ಲಿಸ್ತಾನೆ ಮಾತಾಡ್ಸ್ಬೇಕಾರಲ್ಲಿ. ಯಾವ್ದೇ ಅಧಿಕಾರಿ ಬರಲಿ ಔಟ್ ಅವ್ರು ಸಲ್ಯೂಟ್ ಹೊಡಿಬೇಕಲ್ಲಿ, ತಲೆ ಕೆರಿಬೇಕಲ್ಲಿ. ಪ್ರತ್ಯಕ್ಷ ಸಾಕು ಹಲವಾರು ಇದಾವಲ್ಲಿ. ಈಗ ತುಂಬಾ ಜನ IAS IPS ಅಧಿಕಾರಿಗಳು ಹಾಸನ ಜಿಲ್ಲೆ ಬರ್ಬೇಕಾರಲ್ಲಿ ಒಂದು 2-3 ತಿಂಗಳು ಹೇಳ್ತಾರೆ, ಎಂತ ಒಂದು ದಿಟ್ಟ ಅಧಿಕಾರಿ ಬಂದವನೇ, ಎಂತ ಒಬ್ಬ ಗಂಡೆದೆ ಒಂದು ಭಾಳ ಮಾಡ್ತಾರೆ ಅಲ್ಲಿ. 2-3 ತಿಂಗಳ ಮೇಲೆ ಅವರೇ ಸೆಣರಾಗಿರ್ತಾರೆ ಅಲ್ಲಿ. ನಾನು ನನ್ನ ರಾಜಕೀಯ ಬದುಕಿನಲ್ಲಿ ತುಂಬ ಜನ ಅಧಿಕಾರಿಗಳು ನೋಡಿದೆ ಅಲ್ಲಿ. ಆಮೇಲೆ ಅತಿ ಹೆಚ್ಚು ಅವರು ಬಳಸ್ಕೊಳ್ಳೋದು ಯಾವುದು ಅಂತ ಅಂದರೆ ರೆವಿನ್ಯೂ ಇಲಾಖೆ, ಇರಿಗೇಷನ್ ಡಿಪಾರ್ಟ್ಮೆಂಟು, ಮೇಜರ್ ಪೊಲೀಸ್ ಡಿಪಾರ್ಟ್ಮೆಂಟು, ಈ 3 ಇಲಾಖೆಗಳನ್ನ ಮೇಜರ್ ಬಳಸ್ಕೋತಾರೆ. ಸೊ ಅವರು ಯಾವಾಗ ಇವ್ರು ಕಂಟ್ರೋಲಿಗೆ ಬರ್ತಾರಲ್ಲಿ ಆಗ ಸಿಸ್ಟಮ್ಸ್ ಎಲ್ಲ ಕೊಲ್ಯಾಪ್ಸ್ ಆಗ್ತದೆ ಅಲ್ಲಿ.